ಗಂಟೆ ಏನೇನ್ ಬೇಕು ಎಲ್ಲಾ ತರ ಸಿಕ್ಕಿದೆ. ಇನ್ನೇನಿನ್ನ ಇನ್ನೊಂದು 10 ದಿನ ಇರ್ಬೋದಷ್ಟೇ ಜಾತ್ರೆ. ಜಾತ್ರೆಗೆ ಇನ್ನೂ ಜನ ಜಾಸ್ತಿ ಆಗ್ತಾರೆ. ಎತ್ತಿನ ಜಾತ್ರೆ ಎಲ್ಲ ಕಡಿಮೆ, ಇನ್ನು ಮುಗೀತಿನ್ನ. ನೋಡ್ರಿ ಹೆಂಗೈತಿಲ್ಲ, ಅಲ್ಲೇ ಮೇನ್ ರೋಡ್ ಅಲ್ಲಿ ನೋಡಿದ್ವಿ ಅದ್ರಷ್ಟೇ ದೊಡ್ಡದು ಇದು ಜಾಗ. ಅದರಲ್ಲಿರುವಂತ ಹಸುಗಳೇ, ಬಟ್ ಅದೇ ಜಾತಿ ಹಸುಗಳೇನೆ ಇಲ್ಲೂ ಕಾಣಕ್ಕೆ ಸಿಕ್ತಿದೆ. ಫೇಮಸ್ ದನಗಳ ಜಾತ್ರೆ, ಘಾಟಿ ಫೇಮಸ್ ದನಗಳ ಜಾತ್ರೆ. ಇಲ್ಲಿ ಏನೋ ವ್ಯವಹಾರ ನಡೀತಾ ಇರ್ಬೇಕು, ಅದಕ್ಕೆ ವ್ಯಾಪಾರ ಆಗ್ತಾ ಇರ್ಬೇಕು. ಇದಕ್ಕೆ ಇಷ್ಟೊಂದು ಜನ ಇದಾರೆ ಇಲ್ಲಿ. ಬರ್ರಿ ಅಲ್ಲಿ ಏನಾಗಿದೆ, ಏನಾಗ್ತಾ ಐತೆ ನೋಡ್ಕೊಂಡ್ ಬರೋಣ. ನೋಡ್ರಿ ಇಲ್ಲಿ ಒಂದು ನೋಡ್ಬೋದು, ಇಲ್ಲೇ ನೋಡಕ್ ಸಿಕ್ತಿತ್ತು. ಇಲ್ಲೇ ವ್ಯವಹಾರ ಇಲ್ಲ ಆಯ್ತು ಅನ್ಕೋಬಹುದು. ಇಲ್ಲಿ ವ್ಯಾಪಾರ ಆಗ್ಬೋದು, ಒಂದು ವ್ಯಾಪಾರ ಆಯ್ತು ಅಂತ ಅನ್ಕೋಬಹುದು. ಇಲ್ಲಿ ನೋಡ್ರಿ ಎಷ್ಟು ಜನ ಹೆಂಗಾಗ್ತಿದೆ, ನೋಡ್ರಿ ಎಷ್ಟು ಜನ. ನೋಡ್ರಿ ಯಾರು ಗೊತ್ತಾಯ್ತಾ, ಹಳ್ಳಿಕಾರ ಸಂತೋಷ್ ಅವ್ರು ಇದ್ದಾರೆ ಇಲ್ಲಿ. ಸೂಪರ್ ಗುರು, ನಾವು ಬಂದಾಗೆ ಸಿಕ್ಕಿದಾರ, ನಮಗೂ ಒಂಥರ ಖುಷಿ ಆಯ್ತು. ಹೊಸದಾಗಿ ಹಳ್ಳಿ ಮತ್ತೆ ಖರೀದಿ ಮಾಡಿದ್ವಿ. ಮಾಡಿದ್ರು ನಮಗೆ. ಇದು ಬಂದ್ಬಿಟ್ಟು ಘಾಟಿ ಸುಬ್ರಹ್ಮಣ್ಯ ಜಾತ್ರೆ. ಇಡೀ ನಮ್ ಕರ್ನಾಟಕಕ್ಕೆ ಪ್ರಪ್ರಥಮ ಜಾತ್ರೆ ಬಂದ್ಬಿಟ್ಟು ದ್ಯಾವ್ರಗುಟ್ಟ, ರಾಣಿಬೆನ್ನೂರ್ ಹತ್ರ ದ್ಯಾವ್ರಗುಟ್ಟ. ಅದಾದ್ಮೇಲೆ ನಮ್ಗ ಇಡೀ ಮೈಸೂರು ಮಂಡ್ಯ ಭಾಗಕ್ಕ ಎತ್ಕಟ್ಟವ್ರ ಆಲ್ ಓವರ್ ಕರ್ನಾಟಕಕ್ಕ ಫಸ್ಟ್ ಜಾತ್ರೆ ನಮ್ಮ ಘಾಟಿ ಸುಬ್ರಹ್ಮಣ್ಯ. ಭಾರಿ ದೊಡ್ಡ ಜಾತ್ರೆ. ಕರ್ನಾಟಕದಲ್ಲಿ ನಡೀತಕ್ಕಂತ ಕೆಲವು ಜಾತ್ರೆಗಳಲ್ಲಿ ಗಂಡು ಜಾತ್ರೆ ಅಂತ ಅನ್ಸ್ಕೊಂಡಿರೋದ್ರಲ್ಲಿ ಘಾಟಿ ಸುಬ್ರಹ್ಮಣ್ಯನ ಒಂದು. ಇದಾದ್ಮೇಲೆ 1ನೇ ತಾರೀಕು ಚುಂಚನಕಟ್ಟೆ, ಅದು ಭಾರಿ ಜಾತ್ರೆ. ಅದಾದ್ಮೇಲೆ ಸಪ್ಲಂ, ದೊಡ್ಡ ಸಪ್ಲಂ ನಡೀತೈತೆ. ಆಮೇಲೆ ನಂದಿ ಬಸವೇಶ್ವರ್ ನಡೀತೈತೆ. ಇನ್ನ ಸುಮಾರು ಜಾತ್ರೆಗಳು ಮುಂದಕ್ಕೆ ಹೋಗ್ತಾ ಇರ್ತವೆ. ಆಮೇಲೆ ಆ ಮೇಲಿನ ಭಾಗಕ್ಕ ದೊಡ್ಡ ಜಾತ್ರೆ ಅಂದ್ರೆ ಒಂದು ಬೇಬಿ ಬೆಟ್ಟ, ಆಮೇಲೆ ಮುಡುಕ್ತಾರೆ. ಇವೆಲ್ಲಾನು ಹೇಳಿದೀನಿ, ಚುಂಚನಕಟ್ಟೆ ಆಯ್ತು, ಬೇಬಿ, ಇವೆಲ್ಲಾನು ಗಂಡು ಜಾತ್ರೆ. ಹೇಮಗಿರಿ ಅಂತಂದ್ರೆ ಅದು ಅಷ್ಟೇ ಅಪಾರ ದನ ಸೇರ್ತಕ್ಕಂತ ಜಾತ್ರೆ. ಎಲ್ಲಾ ಜಾತ್ರೆಗಳು ಸೇರಿದ್ರು ಗಂಡು ಜಾತ್ರೆಗಳು ಅನ್ನೋದು ನಮ್ಮ ಕರ್ನಾಟಕ ಭಾಗದಲ್ಲಿ ಒಂದು 10 ಜಾತ್ರೆ ಅವೆ, ಅದ್ರಲ್ಲಿ ಘಾಟಿ. ಆಮೇಲೆ ಕಾಲಕ್ರಮೇಣ ನೀವೇ ನೋಡ್ತಾ ಇರ್ಬೋದು, ಇವೆಲ್ಲ ಎತ್ತೆ ಸೇರ್ತಾ ಇದ್ದಿದ್ದು. ನಾವ್ ಇವತ್ತೇನ್ ಕೂತಿದ್ದೀರಿ, ಹಿಂದೆ ಮುಂದೆ ಇವೆಲ್ಲ ಎತ್ತೆ ಇರ್ತಾ ಇದ್ದಿದ್ದು. ಕಾಲಕ್ರಮೇಣ ದನ ಕಟ್ಟೋರು ಕಡಿಮೆ ಆದ್ರು, ಕಮರ್ಷಿಯಲ್ ಜಾಸ್ತಿ ಆಯ್ತು. ಇವತ್ತು ಇಲ್ಲೆಲ್ಲ ಈಗ ಇಷ್ಟು ಬಿಟ್ಟವ್ರೆ, ಬರೋ ವರ್ಷಕ್ಕೆ ಇನ್ನ ಒಳಕ್ ಬರ್ತದೆ ಜಾತ್ರೆ. ಯಾಕಂತಂದ್ರೆ ಆಲ್ರೆಡಿ ಅಂಗಡಿ ಮುಂಗಟ್ಟಗಳು ಕಟ್ಟೋದು ನಡ್ಕೊಂಡ್ ಬರ್ತಾ ಇದೆ. ಆಮೇಲೆ ಇಡೀ ಜಾತ್ರೆಗಳಲ್ಲಿ ಕೆಲವೊಂದು ಜಾತ್ರೆಗೆ ಮಾತ್ರನೇ ದೇವಸ್ಥಾನದ ಜಾಗ ಇರೋದು. ಅದ್ರಲ್ಲಿ ನಮ್ ಸಪ್ಲಂನಲ್ಲಿ 150 ಎಕರೆ ದೇವಸ್ಥಾನದ್ದೇ ಐತೆ. ಆ ಜಾತ್ರೆ ನಾನ್ ಹೇಳೋದು ಇನ್ನ ಎಲ್ಲಾ ಜಾತ್ರೆಗಳು ನಡೀಲಿ, ಅಲ್ಲಿ ಅನುಕೂಲ ಚೆನ್ನಾಗೈತೆ. ಆ ಕಾರಣಕ್ಕೆ ಅದೇ ರೀತಿನಲ್ಲಿ ಪ್ರತಿಯೊಂದು ಜಾತ್ರೆಗೂ ದೇವಸ್ಥಾನದ್ದು ಏನು ಮಾನ್ಯ ಜಮೀನ್ ಅಂತೀರಿ, ಗೋಮಾಳಗಳಂತೀರಿ, ದಯವಿಟ್ಟು ಇದನ್ನ ಉಳಿಸ್ಬೇಕು. ಯಾರು ಯೂತ್ಸ್ ಇರ್ಬೋದು, ಮುಖಂಡರು ಇರ್ಬೋದು, ನೀವೆಲ್ಲಾರು ಮನ್ಸು ಮಾಡಿದ್ರೆ ಇವನ್ನೆಲ್ಲ ಉಳಿಸ್ಬೋದು. ಆಮೇಲೆ ಘಾಟಿ ಅಂತ ನಾವ್ ಹೇಳಿದ ತಕ್ಷಣ ಎಲ್ರ ಕಿವಿಗಳು, ಇತ್ತೀಚಿನ ಹುಡುಗರಿಗೆ ಗೊತ್ತಿಲ್ಲ ಅಷ್ಟೇ, ದೇವನಹಳ್ಳಿ ಪೈಲ್ವಾನಪ್ಪ ಅಂದ್ರೇನೇನೆ ಘಾಟಿ ಜಾತ್ರೆ. ಯಾರು ಬೇಕಾದ್ರೂ ಹೇಳ್ಬೋದು, ಎತ್ತು ಕಟ್ಟಿರೋರು ಏನಣ್ಣ 3 ಲಕ್ಷಕ್ಕ ಎತ್ತು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಮಾರಿತ್ತಂದ್ರೆ ಅದು ನಮ್ಮ ದೇವನಹಳ್ಳಿ ಪೈಲ್ವಾನಪ್ಪನು, ವೆಂಕಟರಮಣಪ್ಪನು. ಅವ್ರ ಗಡಿನಲ್ಲಿ ಬೆಳೆದವ್ರೆ ನಮ್ ನಾರಾಯಣ ಸಾಮಣ್ಣ. ಇವತ್ತು ಅವರು ನಾವೆಲ್ಲ ಒಂದ್ 20 ವರ್ಷದಿಂದ, ನಾನ್ ಚಿಕ್ಕ ಹುಡುಗನಾಗಿದ್ದಾನು ನಾವು ಸ್ನೇಹ ಭಾವ. ಇವಾಗೂನು ಇವಾಗ ಅಲ್ಲಿ ಕರ್ಕೊಂಡೋಗಿ ಊಟ ಮಾಡಿಸ್ಬಿಟ್ಟು ನಮ್ನ ಇಲ್ಲಿ ವ್ಯಾಪಾರಕ್ಕೆ ಕರ್ಕೊಂಡ್ ಮಾಡ್ತಾ ಇದ್ರೆ. ಇದೇನಂತಂದ್ರೆ ಅಣ್ಣ, ಜಾತಿಗ್ ಮಿಂಚಿದ್ದು, ಸಂಬಂಧಕ್ ಮಿಂಚಿದ್ದು ದನ ಸಾಕ್ತಕ್ಕಂತ ಸ್ನೇಹ ಭಾವ. ಯಾಕಂದ್ರೆ ನಾವ್ ಎಲ್ಲೋ ಹೊರ್ತೂರು, ಎಲ್ಲೋ ಯಡಿಯೂರು, ಎಲ್ಲೋ ಘಾಟಿ. ಇವತ್ ನಾವೆಲ್ಲ ಕಲಿಬೇಕಂತಂದ್ರೆ ಬಸವಣ್ಣ ದೇವ್ರೆ. ನಾನು ಹೇಳ್ತಾ ಇದ್ದೀನಿ ಸುಮಾರು ವಿಡಿಯೋಗಳಲ್ಲಿ, ಬಸವಣ್ಣ ದೇವ್ರನ್ನ ಸೇವೆ ಅಂತ ಮಾಡಿದ್ರೆ ಕೊಂಬನ್ ಕಳಶಾಯ್ಕ ಮೆರೆಸ್ತಾನೆ. ವ್ಯಾಪಾರ ಬಿಸ್ನೆಸ್ ಅಂತ ಮಾಡಿದ್ರೆ ಕಾಲನ್ನ ಲಾಳ ಹಾಕಿ ತುಳಿದು ಬಿಡ್ತಾನೆ. ಜನ ಇವತ್ತು ಸುಮಾರು ಜನ ಕೋಟಿಗಳು ದುಡ್ಡಿರೋವನು ಎತ್ಕಟ್ಟಕ್ ಆಗ್ತಾ ಇಲ್ಲ, ಅದಕ್ಕೆ ಅವಕಾಶ ಕೊಡಿಲ್ಲ ಬಸವಣ್ಣ. ಏನಣ್ಣ, ಎಲ್ರ ಮನೆಗೂ ಹೋಗಿರಲ್ಲ ಬಸವಣ್ಣ. ಆಮೇಲೆ ಎತ್ ವ್ಯಾಪಾರ ಇವತ್ತವರೆಗೂ ನಾನು ಫೀಲ್ಡ್ ಬಂದಾಗಿಂದ ಅಣ್ಣ ಹೋಗಿ ಬಟ್ಟೆ ಹಾಕಿ ದುಡ್ಡು ಇಕ್ಕಿದ್ದೀನಿ ಅಂದ್ರೆ ನನ್ನೋವೇ ಅಂತ ಮಾಡ್ಕೊಂಡ್ ಬಂದಿರೋದು ಇವತ್ತವರೆಗೂ ನಾನು ವಾಪಸ್ ಬಂದಿರೋದು ಇತಿಹಾಸದಾಗಿಲ್ಲ. ಏನ ಅದು ಬಸವಣ್ಣ ನಾನು ಕೊಟ್ಟಿರೋ ಆಶೀರ್ವಾದ. ಆಮೇಲೆ ಜನ ಅಷ್ಟೇ. ಇವತ್ ನೋಡ್ರಿ ಘಾಟಿನಾಗ 100 ಜೊತೆ ಎತ್ ಮಾಡಿರ್ಬೋದು, ಇವತ್ತು ಬತ್ತಿ ಲಿಂಗಣ್ಣ ಚಪರದಾಗಿರೋ ಜನ ನೀವೇ ಹೇಳ್ಬೇಕು. ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ಇವಾಗ ಇಲ್ಲಿಂದ
ನಾನು ಘಾಟಿನಾಗ ಒಂದು ರೂಢಿ ಏನಂತಂದ್ರೆ ಇಲ್ಲಿ ಎತ್ತಾಕೊಂಡ್ರೆ ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ನಾನು ಈ ಘಾಟಿನಾಗ ಕಡಿಮೆಗೆ ಎತ್ತಾಕೊಂಡಿರೋದು. ಕಡಿಮೆ ಅಂದ್ರೆ ಕಡಿಮೆನೆ. ಈ ಸಲಿ ನಾನ್ ಮುನ್ಸ್ಕೆ ಬಂದು ಇಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಎತ್ತಿಡ್ಕೊಂಡು ಹೋಗ್ಬೇಕಂತ. ಅದು ನಾನು ಯಾ ಚಾಪ್ರದಾಗ ಕೂತ್ಕೊಂಡು ಎತ್ತು ಬಿಡಿಸಿದೀನಿ, 3-4 ಜೋಡಿ ಎತ್ತು ಬಿಡಿಸ್ರಿ. ವ್ಯಾಪಾರ ಕೂತಿದ್ದಿಲ್ಲೇನೆ ನಮ್ ಗೌರವ ಕೊಟ್ಟು ಇವತ್ತು ನಮ್ಗೆ ಎತ್ ಕೊಟ್ಟವ್ರೆ ಬತ್ತಿ ಲಿಂಗಣ್ಣವ್ರು, ನಮ್ ವ್ಯಾಪಾರ ಮಾಡ್ಕೊಟ್ಟಿರೋದು ನಮ್ ನಾರಾಯಣ ಸಮಣ್ಣವ್ರು, ಆಮೇಲೆ ನಮ್ ಇವ್ರದ್ದು ನಮ್ ಶಿವಣ್ಣವ್ರು ಇಲ್ದಿರನೇನೆ ಬೊಲೆ ಪೈಪೋಟಿ ಮಾಡಿದ್ರು. ಅಲ್ಲ ಇರ್ಲಿ, ಇದು ರೈತರದ್ದು ಒಂದು ಇದು ಏನು ಮಾಡಕ್ಕಾಗಲ್ಲ. ನಿಜ ನಿಜ. ಆ ಕಾರಣಕ್ಕ ಎಲ್ಲ ಸಂಬಂಧಗಳಿಗೆ ಮಿಂಚಿದ ಸಂಬಂಧ ಬೆರೆಸ್ಕೊಡ್ತಕ್ಕಂಥದ್ದು ಬಸವಣ್ಣ ದೇವ. ಆ ಕಾರಣಕ್ಕ ಇದ್ರನ್ನ ಯಾರು ಬೆಲೆ ಕಟ್ಟಕ್ಕಾಗಲ್ಲ. ಇವತ್ ನಮ್ ಕೈ ಎತ್ಕೊಟ್ಟವ್ರೆ ಅವರು, ಇವತ್ತು ಅವ್ರ ಚಕ್ರದಲ್ಲಿ ನಾವು ಎತ್ತಾಕೊಂಡಿದ್ರಿ. ಆಮೇಲೆ ಪ್ರತಿಯೊಬ್ಬರಿಗೂ ನಾನು ಹೇಳೋದು ವಿಡಿಯೋಗಳಲ್ಲಿ 10 ಲಕ್ಷ ಅಂತ ಹೇಳ್ತಾರೆ, 10 ಲಕ್ಷಕ್ಕೆ ಎತ್ತು ಯಾರು ಮಾರಲ್ಲ. ದಯವಿಟ್ಟು ಇದೊಂದು ಯೋಚನೆ ಮಾಡಿ, ಭಯ ಬಿದ್ದು ಹೋಗ್ಬೇಡ್ರಿ. ಕುತ್ಕೊಂಡು ಧೈರ್ಯವಾಗಿ ಕುತ್ಕೊಂಡು, ಧೈರ್ಯ ಸಾಹಸ ಲಕ್ಷ್ಮಿ ಕುತ್ಕೊಂಡು ವ್ಯಾಪಾರ ಮಾಡಿ ಕೇಳ್ಕೊಳ್ರಿ. ಏನು ಇದೇನಿಲ್ಲ, ಏನನ್ನ ಹೇಳೋದು ಮತ್ತೆ 10 ಲಕ್ಷ ಹೇಳಿದ ತಕ್ಷಣ 10 ಲಕ್ಷಕ್ಕೆ ಯಾರು ಮಾರಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಹೇಳೋ ರೇಟ್ಗಳಿಗೇನೆ ಭಯ ಬಿದ್ದ, ಅಯ್ಯಪ್ಪ ನಮ್ಗೆ ಯಾಕೆ ಕೇಳಲ್ಲ. ಇವಾಗ ಅಣ್ಣವ್ರು ನಮ್ ಕೇಳಿದ್ ಬಂದ್ಬಿಟ್ಟು ಅಲ್ಲಲ್ಲ, ಇದು ಸಹಜ. ಇದು ಯಾಕಂತಂದ್ರೆ ಇವತ್ತು ಕಾಲದಲ್ಲಿ ಇದು ನಡೀತಾ ಐತೆ. ವ್ಯಾಪಾರ ಎಷ್ಟನ ಹೇಳ್ಬೋದು, ವ್ಯಾಪಾರ ಎಷ್ಟನ ಕೇಳ್ಬೋದು, ಬಗೆ ಹರಿಸೋದೈತಲ್ಲ. ಇವಾಗ ನೋಡ್ರಿ, ಇವ್ರು ಎತ್ತು ನಾನ್ ತಕೊಂಡಿರೋರು, ನಾವೇನು ಮಾತಾಡಿಲ್ಲ, ವಿಡಿಯೋ ಪೂರ್ತಿ ನೋಡ್ರಿ. ಬಗೆಹರಿಸೋದ್ರಿಂದಾನೇನೆ ಎತ್ತು ಮುಗಿಯೋದು. ಯಾಕಂತಂದ್ರೆ ಒಂದು ಹೆಣ್ಣು ಕೊಡ್ಬೇಕಾದ್ರೆ, ಒಂದ್ ದನ ತೆಗಿಬೇಕಾದ್ರೆ ಮಧ್ಯಸ್ಥಿಕೆ ಇಲ್ಲಿದ್ ಏನೂ ನಡೆಯಲ್ಲ. ಆ ಕಾರಣಕ್ಕ ಕೆಲವೊಬ್ರು ಈ ಚೀಪ್ ಆಗಿ ದಳ್ಳಾಳಿಗಳು ಅದು ಇದು ಅಂತಾರೆ. ದಳ್ಳಾಳಿಗಳು ಯಾರು ಇಲ್ಲ. ದಳ್ಳಾಳಿ ಅನ್ನೋರು ದುಡ್ಡು ತಕೊಂಡ್ ಮಾಡೋದು. ಪ್ರೀತಿ ವಿಶ್ವಾಸಕ್ಕ ಇವತ್ತು ಓರಿ ಕಟ್ಟೋರು ಕೆಲವೊಬ್ರೆಲ್ಲ. ನಾನು ಇವತ್ತು ಎಷ್ಟೋ ಓರಿ ಕೊಡ್ಸಿದೀನಿ, ರೂಪಾಯಿ ಎಲ್ಲಿ ತಕೊಂಡಿಲ್ಲ. ನಮ್ಮ ಅಣ್ಣವ್ರು ಅಷ್ಟೇ, ಯಾರು ಅಷ್ಟೇ ಇಲ್ಲ. ಪ್ರೀತಿ ವಿಶ್ವಾಸಕ್ಕ ಅದೊಂದು ಇದಾಕ್ಬಿಡ್ಬೇಡಿ, ಬ್ರೋಕರ್ರು ಬ್ರೋಕರ್ ಅಂತಾನೆ ಲೆಕ್ಕಕ್ಕೆ ಹೇಳ್ತಾರೆ. ಆದ್ರೆ ಎಲ್ಲಾರು ಈಗ ನೀವ್ ಹೇಳ್ತಾ ಇರೋದ್ ಲೆಕ್ಕಕ್ಕೆ ಯಾವ್ ಲೆಕ್ಕ ಇಲ್ಲ. ಅಲ್ಲ, ಈ ಪದ ಜಾಸ್ತಿ ಬಳಕೆ ಆಗುತ್ತೆ. ದಳ್ಳಾಳಿ ಅಂತಿದ್ರು, ಇವೆರಡೂ ರೂಢಿ ಇಲ್ಲ ಅದು. ಯಾಕಂತಾರೆ ದಳ್ಳಾಳಿ ಅಂದ್ರೆ ಯಾವ್ದು ಗೊತ್ತಲ್ಲ? ಅಲ್ಲ, ದಳ್ಳಾಳಿ ಬ್ರೋಕರ್ ಅಂದ್ರೆ ಯಾವ್ದು ಅಂತಂದ್ರೆ, ಒಂದು ಎತ್ತನಾಗ್ಲಿ ಒಂದು ಕೋಳಿ ಮರಿನಾಗ್ಲಿ ವ್ಯಾಪಾರ ಮಾಡಿದಾಗ ಅದಕ್ಕೆ ಇಷ್ಟಂತೂ ದುಡ್ಡು ತಕೊಂತಾರೆ ಅವ್ರು. ಅದು ಅವ್ರನ್ನ ಅನ್ಲಿ. ಪ್ರೀತಿ ವಿಶ್ವಾಸಕ್ಕೆ ಇವಾಗ ಇವ್ರಕ ಮಾಡಕ್ ಕೆಲ್ಸ ಇಲ್ದಿರ ಬಂದ್ ಕೂತಿಲ್ಲ. ನಮ್ಮ ಮೇಲಿರೋ ಗೌರವಕ್ಕ, ದನದ ಮೇಲಿರೋ ಪ್ರೀತಿಗೆ ಬಂದು ಕೂತ್ಕೊಂಡು ನಮ್ ಬಗೆಹರಿಸ್ಕೊಟ್ರು. ಅರ್ಥ ಮಾಡ್ರಿ. ಇವ್ರ ಕಡೆಯಿಂದ ಶ್ರೀರಾಮಣ್ಣ ಬಂದ್ರೆ, ನನ್ನ ಕಡೆಯಿಂದ ಯಡೂರ್ ನಾರಾಯಣ ಸಾಮಣ್ಣ ಮತ್ತೆ ಈ ಹಣ್ಣು, ಇವ್ರೆಲ್ಲ ಇಲ್ಲೆಲ್ಲ ಸ್ನೇಹಿತರು. ಆಮೇಲೆ ಅಲ್ಲ ಇವ್ರದ್ದು ಪಾತ್ರ ಐತೆ. ಕೊಡೋಣ ಎತ್ತು ಬಂದ್ ಕೇಳ್ತಾವ್ರೆ. ಇದು ಏನಂತಂದ್ರೆ ಇದಕ್ಕೆಲ್ಲ ಬೆಲೆ ಕಟ್ಟಕ್ ಆಗಲ್ಲ ನಾವು. ಆ ಕಾರಣಕ್ಕೆ ಯಾವ್ದೋ ಒಂದು ಸಣ್ಣ ಪದ ಉಪಯೋಗಿಸ್ಬಿಟ್ಟು ಆ ಸಂಬಂಧಕ್ಕ ನಾವು ಅಗೌರವ ಮಾಡೋ ಕೆಲಸ ಬೇಡ. ಆಮೇಲೆ ದನ ಕಟ್ಟೋದು ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇದೊಂದು ಕಲೆ. ಆಮೇಲೆ ಗೊತ್ತೋ ಗೊತ್ತಿಲ್ದಿರೋ ಇರೋನು 100ಗೆ 99% ಎಲ್ರೂ ರೈತರ ಮಕ್ಕಳೇ ಇರ್ತೀರಿ ನಾವು. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಗ ಅನುಕೂಲ ಇಲ್ದಿರ ಇರೋ ಕಾರಣಕ್ಕೆ ನಾವು ಬೇರೆ ಉದ್ಯೋಗಕ್ಕೆ ಹೋಗಿರ್ತೀವಿ. ಆ ಕಾರಣಕ್ಕ ದಯವಿಟ್ಟು ನೆನ್ನೆ ನಾನು ಹೇಳಿರೋದು ಇವಾಗೂ ಆಗ್ತಾವ್ರೆ. ರೈತರ ಅಂದ್ರೆ 365 ದಿನ ರಜೆ ಇಲ್ದಿರ ಇರ್ತಕ್ಕಂಥ ರೈತರೊಬ್ಬರಿಗೆ ಅಂತ ನೆನ್ನೆ ರೈತ ದಿನಾಚರಣೆ ಇತ್ತು. ಎಲ್ರು ತುಂಬಾ ಖುಷಿಯಿಂದ ಆಚರಣೆ ಮಾಡಿದ್ದೀರಿ. ಇವತ್ತು ಆ ಪ್ರಯುಕ್ತ ನಾನು ಇವತ್ತು ಘಾಟಿ ಸುಬ್ರಹ್ಮಣ್ಯನಲ್ಲಿ ಒಂದ್ ಜೊತೆ ಎತ್ತು 2 ಕರ ತಗೊಂಡಿದ್ದೀನಿ. ಇನ್ನ ಯಶಸ್ಸು ಚೆನ್ನಾಗ್ ಬರ್ಲಿ. ಆಮೇಲೆ ಇನ್ನೊಂದು ಮಾತು ನಾನು ಹೇಳ್ಬೇಕು, ನಮ್ಮ ಮನೆಯಲ್ಲಿ ರಾಮ ಲಕ್ಷ್ಮಣ ಆಯ್ತಲ್ಲ, ಇವಾಗಿರೋ ರಾಮ ಎತ್ತು ಅವತ್ ಯಡೂರ್ ನಾರಾಯಣ ಸಾಮಣ್ಣ ಒಂದು 7-8 ವರ್ಷದಿಂದ ಭವಿಷ್ಯ ಹೇಳಿದ್ರು, ಇದೊಂದ್ ಕರ ತಕೊಂಡು ಜೊತೆ ಹಾಕಪ್ಪ ಸಾಕು ಅಂತ. ಎಲ್ಲಿ ಜ್ಞಾನ ಆಯ್ತಲ್ಲ, ಒಂದ್ ಹಗ್ಗದಲ್ಲಿ ಕಟ್ಟಾಕಿ ಎಲ್ಲಿ ಸತ್ತೋಗ್ಬಿಟ್ನಲ್ಲ ಎತ್ನೋ ಯಾರಣ, ನನ್ಕಿನ್ನ ಜ್ಞಾನ ಐತೆ. ಈ ಕಡೆ ನೆಲಮಂಗಲ ಕಡೆ ಇತ್ತು ಅದು. ಆಮೇಲೆ ದೊಡ್ಡಬಳ್ಳಾಪುರ ಬಾಬಣ್ಣ ತಗೊಂಡು ಪಿಳ್ಳಳ್ಳಿಯಾಗ ಒಂದ್ ಹಗ್ಗದಾಗ ಗುಣಶೇಖರ್ ಅಂತೇಳಿ ಗುಣಶೇಖರ್ ಹತ್ರ ಇದ್ವು. ಇದ್ರೆ ದೊಡ್ಡಬಳ್ಳಾಪುರ ಬಾಬು ಹತ್ರ ಓರಿ ಇತ್ತು, ಕೂಟ ಬಿದ್ದಿರಲ್ಲ ಅದಕ್ಕೆ. ಆಮೇಲೆ ದೊಡ್ಡಬಳ್ಳಾಪುರ ಬಾಬು ಹಿಡ್ಕೊಂಡು ಹೋಗ್ಬಿಡು ಅಂದ. ಬೇಡ, ನಾನು ಓರಿ ಕೊಡಿಸ್ತೀನಿ, ನೀನ್ ಕೂಟ ಮಾಡು ಅಂತ ಹೇಳಿದ್ರೆ ನಾನು ಜೊತೆಗೆ ಜಾಸ್ತಿ ಆಗ್ಬಿಡ್ತಾರೆ. ಅಲ್ಲ ನಾವು ಅವತ್ ನಾವ್ ಜೊತೆಗೆ ಇದ್ರೆ ಇದ್ರನ್ನೊಂದ್ ಹಿಡ್ಕೊಪ್ಪ, ಇದಕ್ಕೊಂದ್ ಕೂಟ ಮಾಡ್ಕೊಂಡ್ರೆ ಸಾಕಾದ್ರೆ. ಅವತ್ತು ದೊಡ್ಡಬಳ್ಳಾಪುರ ಬಾಬಣ್ಣ ಹತ್ರ ಇನ್ನೊಂದ್ ಎತ್ತಿತ್ತು. ಅವೆರಡು ಕೂಟ ಮಾಡಿ ಕರ್ನಾಟಕದಾಗ ಅಣ್ಣ ಇವತ್ತವರ್ಗು ನನ್ನ ಮನೆಗೆ ರಾಮ ಲಕ್ಷ್ಮಣ ಎತ್ತ ಹಾಕ್ಸ್ಕೊಂಡಿರೋ ಆರಗಳು ಅವು ಮೆರೆದಿರೋದು, ಅವು ಹೋಗಿರೋ ಜಾಗಗಳು ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಏನಣ್ಣ. ಆ ಕಾರಣಕ್ಕ ಹಿರೀಕರು ಯಾವ್ದಾದ್ರು ಅನುಭವಿಕರು ಎತ್ತುಗಳ ಬಗ್ಗೆ ಹೇಳ್ತಾರೆ ಅಂತಂದ್ರೆ ನಾವ್ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು.
ನಾನ್ ಬಂದಿದ ತಕ್ಷಣ ಹೇಳ್ದೆ ಅಣ್ಣ ನನ್ಗೆ ಆಗೋ ಒಂದ್ ಜೊತೆ ಇತ್ತು, ಒಂದ್ 3-4 ಜೊತೆ ನೋಡೋಣ ಬಾಪ ಯಾವಾದ್ರೆ ಆಗೋ ಅಂತ. 3-4 ಜೊತೆ ನೋಡ್ಬಿಟ್ಟು ಇಲ್ಲೇ ಬಂದ್ ಕೂತಿದ್ದು, ಇಲ್ಲೇ ವ್ಯಾಪಾರ ಆಗಿತ್ತು ಏನಣ್ಣ. ಆ ಕಾರಣಕ್ಕ ಆಮೇಲೆ ಎಕ್ಕಿದ್ ಮರ ಇಳಿಬೇಕು, ಅದು ಸಂಸಾರಿ ಲಕ್ಷಣ. ಅಂತಂದ್ರೆ ನಾವ್ ಯಾರಿಂದಾದ್ರೂ ಕಲ್ತಿದೀರಿ, ನಾವೇನಾದ್ರೂ ವ್ಯವಹಾರ ಮಾಡಿದೀರಿ ಅಂತಂದ್ರೆ ಅದನ್ನ ಉಳ್ಸ್ಕೊಬೇಕು. ಇದನ್ ಕಾಲ ಏನಾಗ್ಬಿಟ್ಟೈತೆ ಅಂತ ತೋರಿಕೆ, ನಾವ್ ಯಾಕೆ ಹೋಗ್ಬೇಕು, ನಾವ್ ಯಾಕೆ ಹೇಳ್ಬೇಕು ಅವ್ರದ್ದು ಅಂತ. ನಿಜಾನ ಇದೇ ಈ ಚಪ್ಪರದಾಗ ಹೇಳ್ತೀನಿ, ಎಷ್ಟ್ ಜನ ಬಂದು ಹೋಗೋರು, ಇನ್ನ ಎಷ್ಟ್ ಜನ ಬಂದು ಹೋಗ್ತಾರೋ. ಈ ಚಪ್ಪರದಾಗ ಸಾವಿರಾರು ಜನ ಬರ್ ಹೋಗ್ಬೇಕು, ಲಕ್ಷಾಂತರ ಜನ ಹೋಗ್ಬೇಕು. ನಾಟಿ ದನ ಅಂತ ಕಟ್ಟೋರು, ನಮ್ಮ ಮನೆಗ್ ನಾಟಿ ದನ ಐತೆ ಅನ್ನೋರು ಹೊರ್ತು ನಮ್ಮ ಮನೆಗ್ ಹಳ್ಳಿಕಾರ ಐತೆ ಅಂತ ಯಾರು ಹೇಳ್ತಾ ಇರಲಿಲ್ಲ. ಹೇಳ್ತಾ ಇರೋದೇನಪ್ಪ, ನಾನು ಏನೋ ಒಂದಷ್ಟು ಭಗವಂತನು ನಾನು ಕೊಟ್ಟಿದ್ದ ಜ್ಞಾನದಲ್ಲಿ ನಾನು ಅದನ್ನ ಇಟ್ಕೊಂಡು ಪ್ರತಿ ಒಂದ್ ಜಾತ್ರೆನಲ್ಲಿ ಹೋಗಿ ಜೈ ಹಳ್ಳಿಕಾರ ಉಳಿಸ್ಲಿ, ಹಳ್ಳಿಕಾರ ಬೆಳೆಸ್ಲಿ, ಹಳ್ಳಿಕಾರ ಅಂತ ಹೇಳಿ ನನಗೊಂದು ಆಫರ್ ಬರುತ್ತೆ ಬಿಗ್ ಬಾಸ್ ಶೋ ಅನ್ನೋ. ಅಲ್ಲಿ ಹೋದಾಗ ಕೂಡ ನಾನು ಜೈ ವರ್ತೂರ್ ಸಂತೋಷ ಅಂತ ಹೇಳಿಲ್ಲ, ಜೈ ಹಳ್ಳಿಕಾರ ಅಂತ ಹೇಳಿದ್ ನಾನು. ಅದು ಕೋಟ್ಯಾಂತರ ಲಕ್ಷಾಂತರ ಜನ ಬಾಯಿದಲ್ಲಿ ಜೈ ಹಳ್ಳಿಕಾರ ಅನ್ನೋ ಪದ ಬಂತು. ಕೆಲವೊಂದು ಅವಿವೇಕಿಗಳು ಏನ್ ಮಾಡಿದ್ರು, ನನ್ಗೆ ಹಳ್ಳಿಕಾರ ಒಡೆಯ ಅಂತ ಜನ ಕೊಟ್ಟಿದ್ ಬಿಟ್ರೆ ನಾನ್ ಹಾಕೊಂಡಿರೋದಲ್ಲ ಬೋರ್ಡ್ ಅದು ಅಲ್ವಾ. ಆ ಕಾರಣಕ್ಕೆ ಆ ಪ್ರೀತಿ ವಿಶ್ವಾಸಕ್ಕ ಯಾರನ್ನಾದ್ರೂ ನಾವು ಪ್ರೀತಿಯಿಂದ ಚಿನ್ನ ಅಂದ್ರೆ ಅವ್ರ ಚಿನ್ನ ಆಗಿರ್ಬೇಕಾಗಿಲ್ಲ. ಹೌದಾ, ನೀನ್ 24 ಕ್ಯಾರೆಟ್ ಗೋಲ್ಡ್ ಅನ್ಬಿಟ್ಟು ಅವ್ನ ಚೆಕ್ ಮಾಡಿಸ್ತೀರಾ? ಆ ಕಾರಣಕ್ಕ ನಿಮ್ ಪ್ರಶ್ನೆಗಳಲ್ಲೇ ಉತ್ತರ ಐತೆ. ದಯವಿಟ್ಟು ಸ್ನೇಹ ಭಾವಕ್ಕ ಸಂಬಂಧ ಕೊಡ್ರಿ, ಸಂಬಂಧಕ್ಕೆ ಬೆಲೆ ಕೊಡ್ರಿ. ಇವತ್ತು ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇರೋದು ನಾರಾಯಣ ಸಾಮಣ್ಣ ಕೇಳ್ಕೊಂಡೇ ಹೇಳ್ತಾ ಇದ್ದೀನಿ. ಅಣ್ಣ ಈ ಘಾಟಿನಲ್ಲಿ ಎಲ್ಲಾ ರೈತರ ಸಮ್ಮುಖದಲ್ಲಿ ಎಲ್ಲಾ ರೈತರನ್ನ ಒಗ್ಗೂಡಿಸಿ ಅಣ್ಣ 10 ರೂಪಾಯಿ ಹಾಕ್ಲಿ, ನಮ್ ದೇವನಹಳ್ಳಿ ಪೈಲ್ವಾನ್ ಹಾಕೊಂಡ್ ಪುತ್ತಳ್ಳಿ ಮಾಡ್ಸ ಈಗ ಇಡ್ಬೇಕು ಅಂತ. ಯಾಕಂದ್ರೆ ದೇವರಾಣೆ ಹೇಳ್ತೀನಿ, ನಿಷ್ಕಲ್ಮಶವಾಗಿ ಓರಿ ಕಟ್ಟೋರು ಹೇಳ್ಬೇಕು ದೇವನಹಳ್ಳಿ ಪೈಲ್ವಾನ್ ಅಪ್ಪನ ಬಗ್ಗೆ. ಏನಣ್ಣ ನೀವ್ ಹಿರೀಕರು ನೀವ್ ಹೇಳ್ಬೇಕು. ಆ ಅಪ್ಪನು ಕೋಟ್ಯಾಂತರ ರೂಪಾಯಿ ಆಸ್ತಿನ ಕಳ್ದು ದನ ಕಟ್ಟಿದ ಅವತ್ತಿನ ಕಾಲಕ್ಕೆ. ನಿಜಾನಣ್ಣ. ಆಮೇಲೆ ಅವ್ರು ಯಾರನ್ನೂ ತೆಗಳ್ದವ್ರಲ್ಲ. ಏನಣ್ಣ, ಪೈಲ್ವಾನಪ್ಪನ ಹತ್ರ ಕಲ್ತವ್ರು ಸಾವಿರಾರು ಜನ ಒಬ್ಬನು. ನಮ್ ನಾರಾಯಣ ಸಾಮಣ್ಣ ಅಂತೂ ಅವ್ರು ಬಲಗೈ ಬಂಟ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಲ್ಲಾರು ಹೋಗ್ಬೇಕಾದ್ರೆ ನಡಿ ನಾರಾಯಣ ಸ್ವಾಮಿ ಅಂತ ಕರ್ಕೊಂಡ್ಬಂದ್ರು, ನಮ್ ಕಡೆಗೆಲ್ಲ ಬಂದು ಎತ್ತಗಿಯವರು. ಆ ಕಾರಣಕ್ಕ ಹಳೇದ್ ಮರಿಬಾರ್ದು, ಹಿರೀಕರ್ ಗೌರವ ಕೊಡೋ. ಆನೇಕಲ್ಲು, ಚಂದಾಪುರ, ಸರ್ಜಾಪುರ 10 ರೂಪಾಯಿ ದುಡ್ಡು ಇಸ್ಕೊಂಡು ಹುಲ್ಲು ಕೊಟ್ಟು ಆತನಕ ಎತ್ತು ಕೊಟ್ಟು ನೋಡ್ಗಳು ತೀರ್ಸ್ ಕಳ್ಸಾರ, ಖರ್ಚು ಕಾಸು ಕೊಟ್ಟು. ಆಮೇಲೆ ಅವ್ರ ಮನೆಗ್ ಮಕ್ಳನ್ನು ಕಳ್ಸೋರು, ಸಗಣಿ ಎತ್ಕೊಂಡು ದನ ಮಾರ್ಬಿಟ್ಮೇಲೆ ಜನನು ಬರೋರು ಜಾತ್ರೆ ಮಾಡ ಸಗಣಿ ಎತ್ತಕ್ಕೆ. ಆಮೇಲೆ ನಾನು ದೇವರನ್ನ ಹೇಳ್ತೀನಿ, ಕಣ್ಣಾರ ಎತ್ಕ ಪೌಡ್ರ್ ಹಾಕೋದ್ ನಾನ್ ನೋಡಿದ್ದು ದೇವನಹಳ್ಳಿ ಪೈಲ್ವಾನಪ್ಪನ ಚಪ್ಪರದಾಗೇನೆ. ಎತ್ಕ ಪೌಡ್ರ್ ಹಾಕಿ ಮೆರವಣಿಗೆ ಮಾಡೋದು ಇವತ್ ಕರ್ನಾಟಕ ಹಾಕಿ ಎತ್ತು ಮೆರವಣಿಗೆ ಮಾಡಿದವ್ರು. ಏನಣ್ಣ ಇವತ್ತು ಇಲ್ಲಿ ಪೈಲ್ವಾನಪ್ಪನ್ ನೋಡಿ ಸಾವಿರಾರು ಜನ ಕಟ್ಟಿದ್ರು. ಸಪ್ಲಾಮ್ನಾಗ ಇಲ್ಲಿ ನಾನ್ ನೋಡ್ಕೊಂಡ್ ಹೋಗಿ ಇದೇ ಚಪ್ರನ ಅಲ್ಲಾಕ್ಸಿದ್ದು. 84 ಬೋರಪ್ಪನ್ನ ಮಂಡ್ಯದಿಂದ ಅಣ್ಣ ಕೊಂಬಾಡೋದು ಗೊತ್ತಿರಲಿಲ್ಲ ಅವಾಗೆಲ್ಲ ಸ್ಕ್ರೂಗ್ಲಾಕ್ ಟೈಟ್ ಮಾಡೋರು. ಕೊಂಬು ಬಿಟ್ಟಾಗ್ಬಿಟ್ರೆ ಎಲ್ಲ ತೋರ್ಸ್ಬಿಟ್ಟವ್ರೆ ನಮ್ ಪೈಲ್ವಾನಪ್ಪನವ್ರು. ಇವತ್ತು ಕೆಲವೊಬ್ರು ಅವ್ರ ಹೆಸರು ಕೂಡ ಹೇಳಲ್ಲ, ಯಾಕಂತಂದ್ರೆ ಅವ್ರ ಪ್ರತಿಷ್ಠೆಗಳು ಹೋಗ್ಬಿಡ್ತೈತೆ. ತಿಂದ ಮನೆಯಲ್ಲಿ ತಿಂದ ಗೌಣ್ಯ ಹೆಸರು ಹೇಳಕ್ ಏನ್ ತಪ್ಪಿಲ್ಲ. ಏನನ್ನ ಹೇಳೋದು, ಅಪ್ಪನ ಅವತ್ ಮಾಡವನೆ. ಇವತ್ತು ಅವ್ರ ಮಕ್ಳು ಅಷ್ಟು ಆಸಕ್ತಿ ವಹಿಸಿಲ್ಲ, ಬಟ್ ಅವ್ರ ಹೆಸರನ್ನ ಇವತ್ತು ಮುಕ್ಕಾಲ್ ಭಾಗ ಉಳಿಸ್ತಾ ಇರೋದು ನಮ್ಮ ಯಡೂರ್ ನಾರಾಯಣ ಸಾಮಣ್ಣ. ಯಾಕಂತಂದ್ರೆ ಅವ್ರ ಗರಡಿ ಬಿಟ್ಟು ಇವ್ರು ಯಾವತ್ತೂ ಓದವ್ರಲ್ಲ. ಅವ್ರು ಇರೋವರ್ಗು ಅಷ್ಟೇ, ಅವ್ರು ಹೋದ್ಮೇಲೆನೂ ಅಷ್ಟೇ. ಆಮೇಲೆ ಇದು ಹಣ್ಣು ನಾನು ಸುಮಾರು ದಿನ ಹೇಳಿದ್ರು ಇಲ್ಲಿ ಮಾಡಿಸ್ಬೇಕಪ್ಪ ಒಂದು, ಸುಮ್ನೆ ಆಗೋದು. ವರ್ಷ ಎಲ್ರು ಕೈಗೂಡಿಸಿ ದಯವಿಟ್ಟು ಈ ತಾಲೂಕಿಗೆ ಸೇರಿದವರು, ಈ ಜಾತ್ರೆಗೆ ಸೇರಿದವರು ನೀವೆಲ್ಲ ಒಗ್ಗೂಡಿದ್ರೆ ಆಗತ್ತೆ. ಒಂದು ಪುತ್ತಳ್ಳಿ ಮಾಡಿಸಿ ಅವತ್ತು ಈ ಜಾತ್ರೆನಲ್ಲೇನೆ 1000 ಜನಕ್ಕೆ ಅನ್ನ ಹಾಕೋಣ. ಅದ್ರಲ್ಲಿ ನಂದು ಒಂದ್ ಪಾಲ್ ಇರ್ತೈತೆ. ಇವತ್ತೇ ಮಾತು, ಇನ್ನೇನಣ್ಣ ಒಳ್ಳೇದಾಗ್ಲಿ. ಈಗ ನಾವು ತಗೊಂಡಿರ್ತಕ್ಕಂಥ ಎತ್ಕ ಲವಾಕುಶ ಅಂತ ಹೆಸರಿಟ್ಟು ಇವಾಗ ಇಲ್ಲಿಂದ ಮೆರವಣಿಗೆ ಮಾಡೋಣ. ಸರ್, ಇನ್ನೊಂದು ಪ್ರಶ್ನೆ ಇದೆ. ಆಲ್ರೆಡಿ ಲವಕುಶ ಇದೆ. ಆಯ್ತಾ ಜೈ ಹಳ್ಳಿಕಾರ್, ಜೈ ಹಳ್ಳಿಕಾರ್. ಇವತ್ತು ನಾವು ಘಾಟಿ ಸುಬ್ರಹ್ಮಣ್ಯನಲ್ಲಿ ಬಂದು ಎರಡಲ್ಲಿ ಕರೆದು ನಮ್ ಸಂಬಳ ತಗೊಂಡಿದ್ದೀವಿ. ಆಮೇಲೆ ನನಗೆ ದೇವ್ರು ಕನ್ಸಲ್ ಬಂದು ಏನಂತಂದ್ರೆ, ನೀನ್ ಸಂಬಳ ಮಾಡ್ತೀಯ ಇಲ್ಲಿ ಬಂದು ನಮ್ಗ ಇದ್ ಮಾಡು ಅಂತ. ಅದಕ್ಕ ಇಲ್ಲಿ ದನ ತಕೊಂಡು ಇಲ್ಲಿಂದ ಹೋಗಿ ಅಲ್ಲಿ ಪೂಜೆ ಮಾಡಿಸಿ
ನಾವಿಲ್ಲಿ ಏನ್ ನೋಡ್ತಾ ಇದೀವಿ, ಇದು ಹೊರ್ತೂರ ತಗೊಂಡಿರುವಂತಹ ಒಂದು 2 ಓರಿಗಳು, 2 ಇದೆ ಅಂತ ಹೇಳಿದ್ರು ಅವರು. ನೋಡಿ, ಇದೆ ಆ ಓರಿಗಳು. ಹೊರ್ತೂರು ಸಂತೋಷ್ ಅವ್ರು ಸಿಕ್ಕಿದ್ರು. ಇಷ್ಟೊತ್ತು ಅವ್ರೇನೋ ಸ್ವಲ್ಪ ಇಂಟರ್ವ್ಯೂ ಎಲ್ಲ ಕೊಡ್ತಾ ಇದ್ರು. ಅವರು 2 ಎತ್ತುಗಳನ್ನ ಬೇರೆ ಪರ್ಚೇಸ್ ಮಾಡಿದ್ರು. ಯಾವ ತಳಿ ರೀ ಅದು? ಹಳ್ಳಿ ಕಾರು, 2 ಅಂತೆ. ಹಳ್ಳಿ ಕಾರು 2 ಇರುವಂತಹ ಒಂದು 2 ಓರಿನ ಪರ್ಚೇಸ್ ಮಾಡ್ಕೊಂಡು ಇವಾಗ ಮೆರವಣಿಗೆ ರೂಪದಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ಅದು ಮೆರವಣಿಗೆ ರೂಪದಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಸೀದಾ ದೇವಸ್ಥಾನ ಮುಂದೆ ಹೋಗ್ತಾರೆ. ದೇವ್ರ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿ, ಪೂಜೆ ಎಲ್ಲ ಮುಗಿಸ್ಕೊಂಡು ಅದಕ್ಕೊಂದು ಗೌರವ, ನಾವು ಪರ್ಚೇಸ್ ಮಾಡೋದಕ್ಕೆ ಒಂದು ಅವ್ರು ಕೊಟ್ಟಿರೋರು, ಇವ್ರು 2 ಸನ್ಮಾನ ಮಾಡಿ ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಸೀದಾ ಅವ್ರ ಮನೆಗಳು ಹೊರಡ್ತಾರ ಅವರು.